ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಪ್ರವೀಣ ಕುಲಕರ್ಣಿ. ವೇದಿಕೆ ಮುಂದಿನ ಕಾರ್ಯಕ್ರಮಕ್ಕಾಗಿ ತೆರವು ಮಾಡಿಕೊಡ್ಬೇಕಾಗಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ ಕೂಡ, ಎಲ್ಲ ಮಾತೆಯರಿಗೆ ನನ್ನ ಪ್ರೀತಿಯ ಧನ್ಯವಾದಗಳು. ಹೌದು, ಕನ್ನಡದ ಭಕ್ತಿಪರ ಸಾಹಿತ್ಯದಲ್ಲಿ ಪ್ರಸಿದ್ಧವಾದ ಹರಿದಾಸರ ಕೀರ್ತನೆಗಳು, ಭಕ್ತಿಗೀತೆಗಳು ಮತ್ತು ತತ್ವಪದಗಳ ಸಂಕಲನವೇ ಈ ದಾಸವಾಣಿಯಾಗಿದೆ. ದಾಸವಾಣಿಯನ್ನು ಅತ್ಯಂತ ಸುಶ್ರಾವ್ಯವಾಗಿ ಹಾಡಿ ನಮಗೆಲ್ಲ ಇಂದಿನ ಸಂಜೆಯನ್ನು ಭಕ್ತಿ ಮಾರ್ಗದಲ್ಲಿ ಕರೆದೊಯ್ದಿದ್ದಾರೆ. ಅವರಿಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ಹೇಳುತ್ತೇನೆ. ಹೌದು, ದಾಸ ಎಂದರೆ ದೇವರ ದಾಸ ನಾವೆಲ್ಲ, ಅರ್ಥಾತ್ ನಾವೆಲ್ಲರೂ ಭಕ್ತರೇ. ಹೌದು, ಮತ್ತು ವಾಣಿ ಎಂದರೆ ಮಾತು ಅಥವಾ ಗೀತೆ ಮೂಲಕ ಈ ಒಂದು ಅತ್ಯದ್ಭುತವಾದಂತಹ ದಾಸವಾಣಿಯ ಮೂಲಕ ನಮ್ಮ ಇಂದಿನ ಸಂಜೆಯ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ದಾಸವಾಣಿ ನಡೆಸಿಕೊಟ್ಟಂತಹವರು ದಾಸವಾಣಿ ಕರ್ನಾಟಕ ಸಂಸ್ಥೆಯ ಎಲ್ಲ ಮಹಿಳಾ ಮಣಿಗಳು. ಇದಕ್ಕೆ ರೂವಾರಿಯಾಗಿರುವಂತಹವರು ಜಯರಾಜ್ ಕುಲಕರ್ಣಿ, ಅವ್ರಿಗೂ ಕೂಡ ಒಂದು ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸೋಣ. ಇಂತಹ ಒಂದು ಕಾರ್ಯಕ್ರಮಕ್ಕೆ, ದಾಸವಾಣಿ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಬೆಂಗಳೂರಿನ ಎಲ್ಲ ಮೂಲೆಯಿಂದ ಬಂದಂತಹ ಮಹಿಳೆಯರು ಅತ್ಯದ್ಭುತವಾಗಿ ದಾಸವಾಣಿಯನ್ನು ನಡೆಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಹಾಗೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ವಂದಿಸೋಣ. ಇನ್ನು ಇಂದಿನ ಕಾರ್ಯಕ್ರಮ ಧ್ವನಿ ಸುರುಳಿ ಶ್ರೀ ಜಗನ್ನಾಥದಾಸರು. ನನಗಂತೂ ತುಂಬಾನೇ ಖುಷಿಯಾಗಿದೆ. ಸಾಕಷ್ಟು ಕಾರ್ಯಕ್ರಮಗಳು ಧ್ವನಿ ಸುರುಳಿ ಆಗಿರುತ್ತೆ, ಸಾಕಷ್ಟು ಚಲನಚಿತ್ರಗಳು ಕೂಡ ಬಿಡುಗಡೆ ಆಗಿರುತ್ತೆ. ಆದರೆ ಈ ಒಂದು ಭಕ್ತಿಪೂರ್ವಕವಾದಂತಹ ದಾಸರ ಚಲನಚಿತ್ರದ ಧ್ವನಿ ಸುರುಳಿ ಸಮಾರಂಭ ಅದೊಂಥರ ಕಣ್ಣಿಗೆ ಒಂದು ಹಬ್ಬದಂತಾಗಿದೆ. ಶ್ರೀ ಜಗನ್ನಾಥ ದಾಸರು ಕನ್ನಡ ಚಲನಚಿತ್ರ ಭಾಗ 2 ಇದರ ಒಂದು ಧ್ವನಿ ಸುರುಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು. ಇದರ ಸಂಗೀತವನ್ನು ಕೂಡ ಮಧುಸೂದನ್ ಹವಾಲ್ದಾರ್ ಹಾಗೂ ನಿಮ್ಮೆಲ್ಲರ ಪ್ರೀತಿಯ ರಾಜು ಶೇಷಗಿರಿ ದಾಸರು ಕೂಡ ಇದನ್ನು ನಡೆಸಿಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ವಿಶೇಷ ಸನ್ಮಾನಿತರಾದಂತಹ ಶ್ರೀ ಅನಂತಾಚಾರ್ಯ ಕಟಗೇರಿ ದಾಸರು 99 ವರ್ಷದವರು ಕೂಡ ನಮ್ಮ ಜೊತೆಗಾಗಿದ್ದಾರೆ, ಜೊತೆ ಇನ್ನೇನು ಇರಲಿದ್ದಾರೆ. ಹಾಗೆ ನಾವೆಲ್ಲ ಆಶೀರ್ವಾದ ಪಡೀಲಿಕ್ಕೆ ಕಾಯ್ತಾ ಇರುವಂತಹ ಪರಮ ಪೂಜ್ಯ ಶ್ರೀ 1008 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಸಾನ್ನಿಧ್ಯವನ್ನು ಕೂಡ ನಾವೆಲ್ಲ ನೋಡಲಿದ್ದೇವೆ. ಅದಕ್ಕೂ ಮುಂಚೆ, ಅವರಿಬ್ಬರ ಸಾನ್ನಿಧ್ಯಕ್ಕೂ ಮುಂಚೆ ಈಗಾಗಲೇ ನಾವು ಕೋರ್ಕೊಂಡಂತೆ ಶ್ರೀ ಡಾಕ್ಟರ್ ವಾಸುದೇವ ಅಗ್ನಿಹೋತ್ರಿ ಒಂದು ವೇದಿಕೆಗೆ ಕರೀತಿದ್ದೇವೆ. ಸರ್